ಆಕ್ಟಿವಾ ಸ್ಕೂಟರ್ ಲಾಂಚ್ ಆಗಿದ್ದು ನಮ್ಮ ದೇಶದಲ್ಲಿ 2001ರಲ್ಲಿ. 2023ರಷ್ಟೊತ್ತಿಗೆ ಸುಮಾರು 3 ಕೋಟಿ ಸ್ಕೂಟರ್ನ ಸೇಲ್ ಮಾಡಿರುವಂತಹ ಒಂದು ರೆಕಾರ್ಡ್ನ ಹೋಂಡಾ ಕಂಪ್ನಿಯವರು ಕ್ರಿಯೇಟ್ ಮಾಡಿದ್ದಾರೆ. ಈ ರೆಕಾರ್ಡ್ನ ನನಗನ್ಸೋ ಹಾಗೆ ಬೇರೆ ಯಾವುದೇ ಸ್ಕೂಟರ್ ಕಂಪ್ನಿಯವರು ಕೂಡ ಬ್ರೇಕ್ ಮಾಡ್ತಾರೆ ಅನ್ನೋದು ತುಂಬಾನೇ ಡೌಟ್ ಇದೆ. ಹಾಯ್ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ. ಇವತ್ತಿನ ವಿಡಿಯೋದಲ್ಲಿ ನಾನು ರಿವ್ಯೂ ಮಾಡ್ತಿರುವಂತ ಸ್ಕೂಟರ್ ಹೋಂಡಾ ಆಕ್ಟಿವಾ 110cc. ಈ ಸ್ಕೂಟರ್ ನಮ್ಮ ದೇಶದಲ್ಲಿ ಲಾಂಚ್ ಆಗಿದ್ದು 2001ರಲ್ಲಿ. 2025ನೇ ಇಸ್ವಿಗೆ ಈ ಸ್ಕೂಟರ್ ತನ್ನ 25ನೇ ವರ್ಷದ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಂಡಿದೆ. ಈ ಸ್ಕೂಟರ್ದು ಚಾಸಿಸ್ ಟೈಪ್ ನೋಡೋದಾದ್ರೆ ಅಂಡರ್ಬೋನ್ ಅನ್ನೋ ಒಂದು ಚಾಸಿಸ್ ಇಂದ ಬಂದಿರುತ್ತೆ. ಹಾಗೆ ಈ ಒಂದು ಸ್ಕೂಟರ್ ಯಾವ ಕ್ಯಾಟಗರಿಗೆ ಬರುತ್ತೆ ಅಂತ ನೋಡೋದಾದ್ರೆ ಡೈಲಿ ಕಮ್ಯೂಟರ್. ಮತ್ತೆ ಈ ಸ್ಕೂಟರ್ದು ವೇರಿಯಂಟ್ಸ್ ನೋಡೋದಾದ್ರೆ ಒಟ್ಟು 3 ವೇರಿಯಂಟ್ಸ್ ಇದೆ: ಸ್ಟ್ಯಾಂಡರ್ಡ್, ಡಿಎಲ್ಎಕ್ಸ್, ಆಕ್ಟಿವಾ, ಹೆಚ್ ಸ್ಮಾರ್ಟ್. ಹಾಗೆ ಈ ಸ್ಕೂಟರ್ ನ ಕಲರ್ ಆಪ್ಷನ್ಸ್ ನೋಡೋದಾದ್ರೆ ರೆಬೆಲ್ ರೆಡ್ ಮೆಟಾಲಿಕ್, ಪರ್ಲ್ ಸೈರನ್ ಬ್ಲೂ, ಪರ್ಲ್ ಪ್ರೀಶಿಯಸ್ ವೈಟ್, ಪರ್ಲ್ ಇಗ್ನಿಯಸ್ ಬ್ಲಾಕ್, ಮ್ಯಾಟ್ ಆಕ್ಸಿಸ್ ಗ್ರೇ ಮೆಟಾಲಿಕ್, ಡೀಸೆಂಟ್ ಬ್ಲೂ ಮೆಟಾಲಿಕ್, ಮ್ಯಾಟ್ ಸ್ಟೀಲ್ ಬ್ಲಾಕ್ ಮೆಟಾಲಿಕ್, ಪರ್ಲ್ ಸೈರನ್ ಬ್ಲೂ. ಈ ಸ್ಕೂಟರ್ ನ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ನಿಮ್ ಮುಂದೆ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಸ್ಕೂಟರ್ ನ ಫ್ರಂಟ್ ಲುಕ್ ನ ನೋಡ್ತಿರ್ಬೋದು, ತುಂಬಾನೇ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ನಾನು ರಿವ್ಯೂ ಮಾಡಕ್ ಸೆಲೆಕ್ಟ್ ಮಾಡ್ಕೊಂಡಿರುವಂತ ವೇರಿಯಂಟ್ ಮಿಡ್ ವೇರಿಯಂಟ್ ಡಿಎಲ್ಎಕ್ಸ್ ವೇರಿಯಂಟ್ ಆಗಿರುತ್ತೆ. ಹಾಗೆ ಇಲ್ಲಿರುವಂತ ಮಿರರ್ಸ್ ನ ನೋಡ್ತಿರ್ಬೋದು, ಮ್ಯಾಟ್ ಫಿನಿಶ್ ನಲ್ಲಿ ಕೊಟ್ಟಿರುವಂತದ್ದು. ಫ್ರಂಟ್ ಸೆಕ್ಷನ್ ಇರುವಂತ ವೈಸರ್ ಕೂಡ ತುಂಬಾನೇ ಪ್ಲೇನ್ ಆಗಿರುವಂತದ್ದು ಈ ಒಂದು ಸ್ಕೂಟರ್ ನಲ್ಲಿ. ಹಾಗೆ ಇಲ್ಲಿರುವಂತಹ ಇಂಡಿಕೇಟರ್ಸ್ ನ ನೋಡ್ತಿರ್ಬೋದು, ಎಲ್ಲಾ ವೇರಿಯಂಟ್ಸ್ ನಲ್ಲೂ ಕೂಡ ನಿಮಗೆ ಹಾಲೋಜಿನ್ ಇಂಡಿಕೇಟರ್ಸ್ ಬರುತ್ತೆ. ಹೆಡ್ಲೈಟ್ ಮಾತ್ರ ನಿಮಗೆ ಮಿಡ್ ವೇರಿಯಂಟ್ ಇಂದ ಎಲ್ಇಡಿ ಇಂದ ಕೊಟ್ಟಿರ್ತಾರೆ. ನೋಡ್ತಿರ್ಬೋದು ಮೇಲ್ಗಡೆ ಕ್ರೋಮ್ ಫಿನಿಶ್ ಕೂಡ ಕೊಟ್ಟಿರೋದು ತುಂಬಾನೇ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿರುವಂತಹ ಹೋಂಡಾ ಬ್ಯಾಡ್ಜಿಂಗ್ ನ ನೋಡ್ತಿರ್ಬೋದು, ಅದು ಕೂಡ ನಿಮಗೆ ಸಿಲ್ವರ್ ಕಲರ್ ಆಗಿರುವಂತದ್ದು. ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ನಿಮಗೆ ಇಲ್ಲಿ ಆಗುವಂತದ್ದು. ಹಾಗೆ ಫ್ರಂಟ್ ಸೆಕ್ಷನ್ ಅಲ್ಲಿ ಈ ಕ್ರೋಮ್ ಫಿನಿಶ್ ಡಿಸೈನ್ ಕೂಡ ತುಂಬಾನೇ ಚೆನ್ನಾಗಿದೆ. ಅದು ಕೂಡ ಎಲ್ಲಾ ವೇರಿಯಂಟ್ಸ್ ನಲ್ಲೂ ಕಾಮನ್ ಆಗಿರುವಂತದ್ದು. ಫ್ರಂಟ್ ಸೆಕ್ಷನ್ ಇರುವಂತಹ ಈ ಪಾರ್ಟ್ ನಿಮಗೆ ಫೈಬರ್ ಇಂದ ಬಂದಿರುತ್ತೆ. ಹಾಗೆ ಈ ಸ್ಕೂಟರ್ ನ ಮಡ್ಗಡ್ ಬಂದ್ಬಿಟ್ಟು ಫ್ರಂಟ್ ಸೆಕ್ಷನ್ ಅಲ್ಲಿ ನಿಮಗೆ ಮೆಟಲ್ ಇಂದ ಬಂದಿರುತ್ತೆ. ಯಾವುದೇ ರೀತಿ ಫೈಬರ್ ನ ಯೂಸ್ ಮಾಡಿರೋದಿಲ್ಲ. ಹಾಗೆ ಈ ಸ್ಕೂಟರ್ ನ ಫ್ರಂಟ್ ಸೆಕ್ಷನ್ ಇರುವಂತಹ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ನ ನೋಡ್ತಿರ್ಬೋದು, ತುಂಬಾನೇ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ಎಲ್ಲ ಹಳ್ಳಕೊಳ್ಳಗಳನ್ನ ಈಸಿಯಾಗಿ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿ ಈ ಒಂದು ಸಸ್ಪೆನ್ಷನ್ಸ್ ಗೆ ಕೊಟ್ಟಿರ್ತಾರೆ. ಸೊ ಅದರಿಂದ ನೀವು ಆರಾಮಾಗಿ ಓಡಿಸಬಹುದಾಗಿರುತ್ತೆ ಸ್ಕೂಟರ್ ನ, ಯಾವುದೇ ರೀತಿ ಟೆನ್ಷನ್ ಇಲ್ದಿರಾ. ಹಾಗೆ ಈ ಒಂದು ಸ್ಕೂಟರ್ ನ ಫ್ರಂಟ್ ಸೆಕ್ಷನ್ ಇರುವಂತಹ ಬ್ರೇಕಿಂಗ್ ಸಿಸ್ಟಮ್ ನ ನೋಡೋದಾದ್ರೆ ಸೆಂಟ್ರಲ್ ಬ್ರೇಕಿಂಗ್ ಸಿಸ್ಟಮ್ ಅನ್ನೋ ಒಂದು ಬ್ರೇಕಿಂಗ್ ಸಿಸ್ಟಮ್ ನ ಕೊಟ್ಟಿರ್ತಾರೆ. ಹಾಗೆ ಫ್ರಂಟ್ ಸೆಕ್ಷನ್ ಇರುವಂತಹ ಬ್ರೇಕಿಂಗ್ ನಿಮಗೆ ಡ್ರಮ್ ಬ್ರೇಕ್ಸ್ ಆಗಿರುತ್ತೆ. ಡ್ರಮ್ ಬ್ರೇಕ್ ನ ಸೈಜ್ ಬಂದು 130mm ಆಗಿರುವಂತದ್ದು. ಸೊ ನಿಮಗೆ ಈ ಒಂದು ಸೆಕ್ಷನ್ ಅಲ್ಲಿ ಅಂದ್ರೆ 110cc ಗಾಡಿನಲ್ಲಿ ಯಾವುದ್ರಲ್ಲೂ ಕೂಡ ನಿಮಗೆ ಡಿಸ್ಕ್ ಬ್ರೇಕ್ ನ ಯೂಸ್ ಮಾಡಿರೋದಿಲ್ಲ, ಬರೀ ಡ್ರಮ್ ಬ್ರೇಕ್ಸ್ ಇರುವಂತದ್ದು. ಹಾಗೆ ಫ್ರಂಟ್ ಸೆಕ್ಷನ್ ಇರುವಂತಹ ಟೈರ್ ಸೈಜ್ ನೋಡೋದಾದ್ರೆ 90x90 12 ಇಂಚಸ್ ಇಂದ ಬಂದಿರುತ್ತೆ. ನೋಡ್ತಿರ್ಬೋದು ನಿಮಗೆ ಬೇಸ್ ವೇರಿಯಂಟ್ ಅಲ್ಲಿ ನಿಮಗೆ ಸ್ಟೀಲ್ ವೀಲ್ ಕೊಟ್ಟಿರ್ತಾರೆ. ಈ ವೇರಿಯಂಟ್ ಇಂದ ನಿಮಗೆ ಅಲಾಯ್ ವೀಲ್ಸ್ ನ ಕೊಟ್ಟಿರುವಂತದ್ದು. ಟ್ಯೂಬ್ಲೆಸ್ ಟೈರ್ಸ್ ಆಗಿರುತ್ತೆ ಒಂದು ಸ್ಕೂಟರ್ ನಲ್ಲಿ. ಹಾಗೆ ಈ ಸ್ಕೂಟರ್ ನ ಬ್ಯಾಕ್ ಸೆಕ್ಷನ್ ಇರುವಂತಹ ಸಸ್ಪೆನ್ಷನ್ ನೋಡೋದಾದ್ರೆ 3 ಸ್ಟೆಪ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ಸ್ ನ ಕೊಟ್ಟಿರ್ತಾರೆ. ನೋಡ್ತಿರ್ಬೋದು ಸೈಡ್ ಅಲ್ಲಿ ಕೊಟ್ಟಿರುವಂತದ್ದು. ಸೊ ತುಂಬಾನೇ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ಸ್ಪೋರ್ಟಿ ಲುಕ್ ಅಲ್ಲಿ ಇರುವಂತದ್ದು ಈ ಒಂದು ಸಸ್ಪೆನ್ಷನ್ಸ್. ಇದು ಕೂಡ ನಿಮಗೆ ಎಲ್ಲಾ ಹಳ್ಳಕೊಳ್ಳಗಳನ್ನ ಈಸಿಯಾಗಿ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿನ ಈ ಒಂದು ಸ್ಕೂಟರ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ನೀವು ಆರಾಮಾಗಿ ಸ್ಕೂಟರ್ ನ ಓಡಿಸಬಹುದಾಗಿರುತ್ತೆ, ಯಾವುದೇ ರೀತಿ ಟೆನ್ಷನ್ ಇಲ್ದಿರಾ ಈ ಒಂದು ಸಸ್ಪೆನ್ಷನ್ಸ್ ಇರೋದ್ರಿಂದ. ಹಾಗೆ ಬ್ಯಾಕ್ ಸೆಕ್ಷನ್ ನ ಬ್ರೇಕಿಂಗ್ ಸಿಸ್ಟಮ್ ನ ನೋಡೋದಾದ್ರೆ ಡ್ರಮ್ ಬ್ರೇಕ್ಸ್ ಇರುತ್ತೆ. ಡ್ರಮ್ ಬ್ರೇಕ್ ನ ಸೈಜ್ ಬಂದು 130mm ಆಗಿರುವಂತದ್ದು. ಹಾಗೆ ಹಿಂದಗಡೆ ಇರುವಂತಹ ಟೈರ್ ಸೈಜ್ ನೋಡೋದಾದ್ರೆ 90x100 10 ಇಂಚಸ್ ಇಂದ ಬಂದಿರುತ್ತೆ. ಹಿಂದಗಡೆ ಸೆಕ್ಷನ್ ಅಲ್ಲೂ ಕೂಡ ನಿಮಗೆ ಅಲಾಯ್ ವೀಲ್ಸ್ ಬರುತ್ತೆ. ಬೇಸ್ ವೇರಿಯಂಟ್ ಅಲ್ಲಿ ಮಾತ್ರ ಸ್ಟೀಲ್ ವೀಲ್ ಬರುವಂತದ್ದು. ಅದನ್ನ ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ. ಹಿಂದಗಡೆ ಸೆಕ್ಷನ್ ಇರುವಂತಹ ಟೈರ್ಸ್ ಕೂಡ ನಿಮಗೆ ಟ್ಯೂಬ್ಲೆಸ್ ಟೈರ್ಸ್ ಆಗಿರುವಂತದ್ದು. ಈ ಸ್ಕೂಟರ್ ನ ಇಂಜಿನ್ ಡಿಸೈನ್ ಹಾಗೆ ಪ್ಲೇಸ್ಮೆಂಟ್ ನ ನೋಡ್ತಿರ್ಬೋದು, ಒಳ್ಳೆ 2 ಸ್ಟ್ರೋಕ್ ಎಂಜಿನ್ ಡಿಸೈನ್ ತರಾನೇ ರೆಡಿ ಮಾಡಿರುವಂತದ್ದು. ಇದು ಅಂತಿಂತ ಇಂಜಿನ್ ಅಲ್ಲ, ನಮ್ಮ ದೇಶಕ್ಕೆ ಒಟ್ಟು 3 ಕೋಟಿ ಇಂಜಿನ್ಸ್ ನ ಕೊಟ್ಟಿರುವಂತಹ ಸ್ಕೂಟರ್ದು ಇಂಜಿನ್ ಆಗಿರುವಂತದ್ದು. ಈ ಸ್ಕೂಟರ್ ನ ಇಂಜಿನ್ ಸ್ಪೆಸಿಫಿಕೇಶನ್ಸ್ ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಈ ಸ್ಕೂಟರ್ ನ ಇಂಜಿನ್ ಸಿಸಿ ನ ನೋಡೋದಾದ್ರೆ 109.51 cc ಆಗಿರುವಂತದ್ದು. ಹಾಗೆ ಇಂಜಿನ್ ಟೈಪ್ ನ ನೋಡೋದಾದ್ರೆ ಸಿಂಗಲ್ ಸಿಲಿಂಡರ್ ಏರ್ ಕೂಲ್ 2 ವ್ಯಾಲ್ವ್ಸ್ ನೊಂದಿಗೆ ಬಂದಿರುವಂತದ್ದು. ಈ ಸ್ಕೂಟರ್ ಅಲ್ಲಿ ನಿಮಗೆ ಬೇಸ್ ವೇರಿಯಂಟ್ ಅಲ್ಲಿ ಹಾಗೆ ಮಿಡ್ ವೇರಿಯಂಟ್ ಅಲ್ಲಿ ಮಾತ್ರ ಕಿಕ್ಕರ್ ಮತ್ತೆ ಸೆಲ್ಫ್ ಸ್ಟಾರ್ಟ್ ಬರುವಂತದ್ದು. ಟಾಪ್ ವೇರಿಯಂಟ್ ಅಲ್ಲಿ ನಿಮಗೆ ಕಿಕ್ಕರ್ ಇರೋದಿಲ್ಲ, ಬರೀ ಸೆಲ್ಫ್ ಸ್ಟಾರ್ಟ್ ಇರುವಂತದ್ದು ರಿಮೋಟ್ ಜೊತೆಗೆ. ಹಾಗೆ ಒಂದು ಸ್ಕೂಟರ್ ಗೆ ಫ್ಯೂಯಲ್ ಸಪ್ಲೈ ಹೇಗಾಗುತ್ತೆ ಅಂತ ನೋಡೋದಾದ್ರೆ ಫ್ಯೂಯಲ್ ಇಂಜೆಕ್ಷನ್ ಇಂದ ಆಗುವಂತದ್ದು. ಮತ್ತೆ E20 ಪೆಟ್ರೋಲ್ ಈ ಒಂದು ಸ್ಕೂಟರ್ ಗೆ ಉಪಯೋಗ ಮಾಡಬಹುದಾಗಿರುತ್ತೆ. ಹಾಗೆ ಒಂದು ಸ್ಕೂಟರ್ ನ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ನೋಡೋದಾದ್ರೆ 5.3 ಲೀಟರ್ ಅಷ್ಟು ಆಗಿರುವಂತದ್ದು. ರಿಸರ್ವ್ ಫ್ಯೂಯಲ್ ಕೆಪಾಸಿಟಿ ಬಂದು 1.3 ಲೀಟರ್ ಅಷ್ಟು ಆಗಿರುವಂತದ್ದು. ಹಾಗೆ ಒಂದು ಸತಿ ಫುಲ್ ಟ್ಯಾಂಕ್ ಮಾಡಿಸ್ತು ಅಂತಂದ್ರೆ 249.1 ಕಿಲೋಮೀಟರ್ ಅಷ್ಟು ದೂರ ಈ ಒಂದು ಸ್ಕೂಟರ್ ಅಲ್ಲಿ ನಾವು ಹೋಗಬಹುದಾಗಿರುತ್ತೆ. ಈ ಸ್ಕೂಟರ್ ನ ಪವರ್ ಅಥವಾ BHP ನ ನೋಡೋದಾದ್ರೆ 7.88 BHP at 8000 RPM ನಲ್ಲಿ ಪ್ರೊಡ್ಯೂಸ್ ಆಗುವಂತದ್ದು. ಹಾಗೆ ಒಂದು ಸ್ಕೂಟರ್ ನ ಟಾರ್ಕ್ ನ ನೋಡೋದಾದ್ರೆ 9.05 Nm at
5500 RPM ನಲ್ಲಿ ಪ್ರೊಡ್ಯೂಸ್ ಆಗುವಂತದ್ದು. ಹಾಗೆ ಒಂದು ಸ್ಕೂಟರ್ ನ ಮ್ಯಾಕ್ಸಿಮಮ್ ಟಾಪ್ ಸ್ಪೀಡ್ ನ ನೋಡೋದಾದ್ರೆ 95 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಗೆ ಹೋಗುವಂತದ್ದು. ಹಾಗೆ ಮೈಲೇಜ್ ನ ನೋಡೋದಾದ್ರೆ 47 ರಿಂದ 52 ಕಿಲೋಮೀಟರ್ ಪರ್ ಲೀಟರ್ ಗೆ ಪ್ರೊಡ್ಯೂಸ್ ಆಗುವಂತದ್ದು ಈ ಒಂದು ಸ್ಕೂಟರ್ ನಲ್ಲಿ. ಹೋಂಡಾ ಕಂಪನಿಯವರು ಎಲ್ಲೂ ಕೂಡ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ನೋಡ್ತಿರ್ಬೋದು ಪ್ರತಿಯೊಂದು ಸ್ವಿಚ್ ಆಗಲಿ, ಗ್ರಿಪ್ಪರ್ಸ್ ಆಗಲಿ ಅಥವಾ ಬ್ರೇಕ್ ಲಿವರ್ಸ್ ಆಗಲಿ ತುಂಬಾನೇ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಸ್ಕೂಟರ್ ನಲ್ಲಿ ಆಟೋಮೆಟಿಕ್ ಆನ್ ಆಫ್ ಸ್ವಿಚ್ ಕೂಡ ಇರುವಂತದ್ದು, ಅದನ್ನ ನೀವು ಡಿಸೇಬಲ್ ಎನೇಬಲ್ ಮಾಡ್ಕೋಬಹುದಾಗಿರುತ್ತೆ. ಹಾಗೆ ಈ ಒಂದು ಸ್ಕೂಟರ್ಗೆ ಎರಡು ಸಿಂಪಲ್ ಆಗಿರುವಂತಹ ಕೀಸ್ ನ ಕೊಟ್ಟಿರ್ತಾರೆ ನೋಡ್ತಿರ್ಬೋದು. ಹಾಗೆ ಫ್ಯೂಯಲ್ ಕ್ಯಾಪ್ ಮತ್ತೆ ಡಿಕ್ಕಿದು ಸ್ವಿಚ್ ಎರಡೂ ಕೂಡ ಇಲ್ಲೇ ಇರುವಂತದ್ದು. ಮುಂದೆಗಡೆ ನೀವು ಒಂದಷ್ಟು ಥಿಂಗ್ಸ್ ಕೂಡ ಇಟ್ಕೊಳ್ಳೋದಕ್ಕೆ ಒಂದಷ್ಟು ಸ್ಪೇಸ್ ನ ಕೂಡ ಕೊಟ್ಟಿರುವಂತದ್ದು. ಮಿಡ್ ವೇರಿಯಂಟ್ ಇಂದ ನಿಮಗೆ USB ಚಾರ್ಜಿಂಗ್ ಸಾಕೆಟ್ ಪ್ಲೇಸ್ ಕೂಡ ಇರುವಂತದ್ದು ಒಂದು ಸ್ಕೂಟರ್ ನಲ್ಲಿ ನೋಡ್ತಿರಬಹುದು. ಬೇಸ್ ವೇರಿಯಂಟ್ ಅಲ್ಲಿ ನಿಮಗೆ ಅದು ಖಾಲಿ ಇರುವಂತದ್ದು, ಅಂದ್ರೆ ಚಾರ್ಜಿಂಗ್ ಸಾಕೆಟ್ ಕೊಟ್ಟಿರೋದಿಲ್ಲ. ಹಾಗೆ ಮುಂದಗಡೆ ತುಂಬಾ ಲಗೇಜ್ ನ ಇಟ್ಕೊಳ್ಳೋದಕ್ಕೆ ಸ್ಪೇಸ್ ಅಥವಾ ಹುಕ್ ನ ಕೊಟ್ಟಿರುವಂತದ್ದು. ಮತ್ತೆ ನೋಡ್ತಿರ್ಬೋದು ಲೆಗ್ ರೂಮ್ ಸ್ಪೇಸ್ ಕೂಡ ತುಂಬಾನೇ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಆರಾಮಾಗಿ ನೀವು ಥಿಂಗ್ಸ್ ನ ಇಟ್ಕೊಂಡು ಕ್ಯಾರಿ ಮಾಡೋದಕ್ಕೆ ಈಸಿ ಆಗುವಂತದ್ದು. ಒಂದು ಸಿಲಿಂಡರ್ ಕೂಡ ಇಡುವಷ್ಟು ಸ್ಪೇಸ್ ಈ ಒಂದು ಸ್ಕೂಟರ್ ನಲ್ಲಿ ಇರುವಂತದ್ದು. ಹಾಗೆ ನಿಮಗೆ ಡಿಕ್ಕಿ ಕೆಳಗಡೆನೂ ಕೂಡ ಒಂದು ಹುಕ್ ಇರುವಂತದ್ದು. ಇಲ್ಲೂ ಕೂಡ ನೀವು ಒಂದಷ್ಟು ಲಗೇಜಸ್ ನ ಇಟ್ಕೋಬಹುದಾಗಿರುವಂತದ್ದು ಈ ಒಂದು ಸ್ಕೂಟರ್ ನಲ್ಲಿ. ಈ ಸ್ಕೂಟರ್ ನ ಫ್ಯೂಯಲ್ ಕ್ಯಾಪ್ ನ ಓಪನ್ ಮಾಡೋದಕ್ಕೆ ಇಲ್ಲಿರುವಂತಹ ಸ್ವಿಚ್ ನ ಪ್ರೆಸ್ ಮಾಡಿದ್ರೆ ಸಾಕು, ನೀವು ಗಾಡಿ ಮೇಲೆ ಕುತ್ಕೊಂಡೆ ಫ್ಯೂಯಲ್ ನ ಫಿಲ್ ಮಾಡಬಹುದಾಗಿರುತ್ತೆ. ನೋಡ್ತಿರ್ಬೋದು ನೀವು ಹಿಂದೆಗಡೆ ನಿಮಗೆ ಕ್ಯಾಪ್ ಓಪನ್ ಆಗಿ ಅಲ್ಲಿ ಫ್ಯೂಯಲ್ ನ ಫಿಲ್ ಮಾಡಿಸ್ಕೊಬಹುದಾಗಿರುತ್ತೆ ಈಸಿಯಾಗಿ. ಸೊ ಇದು ನಿಮಗೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಹಾಗೆ ಅದೇ ಸ್ವಿಚ್ ನ ಕೆಳಗಡೆ ಪ್ರೆಸ್ ಮಾಡ್ತು ಅಂತ ಹೇಳಿದ್ರೆ ಈ ಸ್ಕೂಟರ್ ನ ಡಿಕ್ಕಿ ಓಪನ್ ಆಗುವಂತದ್ದು ನೋಡ್ತಿರ್ಬೋದು. ಈ ಒಂದು ಸ್ಕೂಟರ್ ನ ಡಿಕ್ಕಿ ನಿಮಗೆ ಬರೋಬ್ಬರಿ 18 ಲೀಟರ್ ಅಷ್ಟು ಕೆಪಾಸಿಟಿ ಇರುವಂತದ್ದು. ನೀವು ಒಂದು ದೊಡ್ಡ ಹೆಲ್ಮೆಟ್ ನ ಇಟ್ಟು ಬೇರೆ ಥಿಂಗ್ಸ್ ಕೂಡ ಇಡುವಷ್ಟು ಕೆಪಾಸಿಟಿ ಈ ಒಂದು ಡಿಕ್ಕಿ ಸ್ಪೇಸ್ ನಲ್ಲಿ ಇರುವಂತದ್ದು. ಸೊ ಇದು ಕೂಡ ನಿಮಗೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಅದೇ ರೀತಿ ನೀವು ಒಂದು ಸೀಟ್ ನ ಕ್ಲೋಸ್ ಮಾಡಬಹುದಾಗಿರುತ್ತೆ. ಸೀಟ್ ನ ಕ್ವಾಲಿಟಿನ ನೋಡ್ತಿರ್ಬೋದು, ತುಂಬಾನೇ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ರೈಡರ್ ಹಾಗೆ ಪಿಲಿಯನ್ ರೈಡರ್ ಇಬ್ರಿಗೂ ಕೂಡ ತುಂಬಾನೇ ಸಾಫ್ಟ್ ಆಗಿರುವಂತದ್ದು, ತುಂಬಾನೇ ಬ್ರಾಡ್ ಅಂದ್ರೆ ದೊಡ್ಡದಾಗಿರುವಂತದ್ದು. ಸೊ ನೀವು ತುಂಬಾನೇ ಲಾಂಗ್ ರೈಡ್ ಕೂಡ ಈ ಒಂದು ಸ್ಕೂಟರ್ ಅಲ್ಲಿ ಮಾಡಬಹುದಾಗಿರುತ್ತೆ, ಯಾವುದೇ ರೀತಿ ಅನ್ಕಂಫರ್ಟಬಲ್ ಫೀಲ್ ಆಗ್ದಿರಾ. ಹಾಗೆ ಒಂದು ಸ್ಕೂಟರ್ ನ ಗ್ರಾಬ್ ರೈಲ್ ನ ನೋಡ್ತಿರ್ಬೋದು, ತುಂಬಾನೇ ಗಟ್ಟಿಯಾಗಿರುವಂತದ್ದು ಹಾಗೆ ತುಂಬಾ ದೊಡ್ಡದಾಗಿರುವಂತದ್ದು. ಯಾವ್ದಾದ್ರು ಲಗೇಜ್ ನ ಈಸಿಯಾಗಿ ಕ್ಯಾರಿ ಮಾಡಬಹುದಾಗಿರುತ್ತೆ ಈ ಒಂದು ಗ್ರಾಬ್ ರೈಲ್ಸ್ ಮುಖಾಂತರ. ಹಾಗೆ ಈ ಒಂದು ಸ್ಕೂಟರ್ ನ ಬ್ಯಾಕ್ ಸೆಕ್ಷನ್ ನ ನೋಡ್ತಿರ್ಬೋದು, ಇಲ್ಲಿ ನಿಮಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಆಗುವಂತದ್ದು. ಹಾಗೆ ಒಂದು ಸ್ಕೂಟರ್ ನ ಟೈಲ್ ಲ್ಯಾಂಪ್ ನಿಮಗೆ LED ಇಂದಾನೆ ಬಂದಿರುತ್ತೆ, ಯಾವುದೇ ರೀತಿ ಹಾಲೋಜಿನ್ ಯೂಸ್ ಮಾಡಿರೋದಿಲ್ಲ. ಇಂಡಿಕೇಟರ್ಸ್ ಕೂಡ ನಿಮಗೆ ಹಾಲೋಜಿನ್ ಇಂದ ಬಂದಿರುತ್ತೆ. ಎಲ್ಲಾ ವೇರಿಯಂಟ್ಸ್ ನಲ್ಲೂ ಸಿಮಿಲರ್ ಆಗಿರುವಂತದ್ದು. ಆಕ್ಟಿವಾ ಸ್ಕೂಟರ್ ನ ಬೇಸ್ ವೇರಿಯಂಟ್ ಅಥವಾ ಸ್ಟ್ಯಾಂಡರ್ಡ್ ವೇರಿಯಂಟ್ ನಲ್ಲಿ ನಿಮಗೆ ಅನಲಾಗ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ನ ಕೊಟ್ಟಿರ್ತಾರೆ ನೋಡ್ತಿರ್ಬೋದು. ಇದು ನಿಮಗೆ ಬೇಸ್ ವೇರಿಯಂಟ್ ಆಗಿರುವಂತದ್ದು. ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ಕೂಡ ನಿಮಗೆ ಅನಲಾಗ್ ಇಂದಾನೆ ಬರುವಂತದ್ದು ನೋಡ್ತಿರ್ಬೋದು. ಕಂಪ್ಲೀಟ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ನಿಮಗೆ ಅನಲಾಗ್ ಸಿಸ್ಟಮ್ ಮುಖಾಂತರ ಇರುವಂತದ್ದು. ಹಾಗೆ ಇದರಲ್ಲಿ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಇರೋದಿಲ್ಲ. ಹಾಗೆ ಈ ಒಂದು ಸ್ಕೂಟರ್ ನಲ್ಲಿ ನಿಮಗೆ ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟಿರೋದಿಲ್ಲ ನೋಡ್ತಿರ್ಬೋದು, ಆ ಸ್ಪೇಸ್ ಖಾಲಿ ಇರುವಂತದ್ದು. ನೆಕ್ಸ್ಟ್ ನಿಮಗೆ ಮಿಕ್ಕಿದ್ ಎಲ್ಲ ಕೂಡ ಸಿಮಿಲರ್ ಆಗಿರುತ್ತೆ, ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಹಾಗೆ ಆಕ್ಟಿವಾ ಸ್ಕೂಟರ್ ನ ಮಿಡ್ ವೇರಿಯಂಟ್ ಆಗಿರುವಂತಹ ಅಥವಾ ಟಾಪ್ ವೇರಿಯಂಟ್ ಅಲ್ಲಿ ನಿಮಗೆ 4.2 ಇಂಚಸ್ ಇರುವಂತಹ TFT ಡಿಸ್ಪ್ಲೇ ಜೊತೆಗೆ ಬ್ರೈಟ್ನೆಸ್ ಕಂಟ್ರೋಲ್ ಕೂಡ ಕೊಟ್ಟಿರ್ತಾರೆ ನೋಡ್ತಿರ್ಬೋದು. ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ಕೂಡ ನಿಮಗೆ ಡಿಜಿಟಲ್ ಮುಖಾಂತರನೇ ಬರುವಂತದ್ದು. ಆದ್ರೆ ಮಿಡ್ ವೇರಿಯಂಟ್ ಅಲ್ಲಿ ನಿಮಗೆ ಯಾವುದೇ ರೀತಿ ಬ್ಲೂಟೂತ್ ಕನೆಕ್ಟಿವಿಟಿ ಇರೋದಿಲ್ಲ, ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಅಸಿಸ್ಟ್ ಇರೋದಿಲ್ಲ. ಅದು ನಿಮಗೆ ಟಾಪ್ ವೇರಿಯಂಟ್ ಅಲ್ಲಿ ಮಾತ್ರ ಬರುವಂತದ್ದು. ಆದ್ರೆ 4.2 ಇಂಚಸ್ ನ TFT ಡಿಸ್ಪ್ಲೇ ನಿಮಗೆ ಮಿಡ್ ವೇರಿಯಂಟ್ ಮತ್ತೆ ಟಾಪ್ ವೇರಿಯಂಟ್ ಅಲ್ಲಿ ಎರಡರಲ್ಲೂ ಬರುವಂತದ್ದು. ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ಕೂಡ ನಿಮಗೆ ಡಿಜಿಟಲ್ ಮುಖಾಂತರನೇ ಇರುವಂತದ್ದು, ಇಲ್ಲಿ ನೋಡ್ತಿರ್ಬೋದು. ಸೊ ತುಂಬಾನೇ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು, ಕಲರ್ಫುಲ್ ಆಗಿರುವಂತಹ ಈ ಒಂದು ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ನಿಮಗೆ. ಹಾಗೆ ಈ ಒಂದು ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ನ ನೀವು ಸೆಟ್ಟಿಂಗ್ಸ್ ನ ಮಾಡ್ಕೊಬೇಕು ಅಥವಾ ಹ್ಯಾಂಡಲ್ ಮಾಡಬೇಕು ಅಂತಂದ್ರೆ ಇಲ್ಲಿರುವಂತಹ ಜಾಯ್ಸ್ಟಿಕ್ ಮುಖಾಂತರ ಮಾಡ್ಕೊಬೇಕಾಗಿರುತ್ತೆ. ಇದು ನಿಮಗೆ ಮಿಡ್ ವೇರಿಯಂಟ್ ಮತ್ತೆ ಟಾಪ್ ವೇರಿಯಂಟ್ ಅಲ್ಲಿ ಮಾತ್ರ ಬರುವಂತದ್ದು. ಬೇಸ್ ವೇರಿಯಂಟ್ ಅಲ್ಲಿ ಅನಲಾಗ್ ಸಿಸ್ಟಮ್ ಇರೋದ್ರಿಂದ ಆ ಜಾಯ್ಸ್ಟಿಕ್ ನಿಮಗೆ ನೋಡೋದಿಕ್ ಸಿಗೋದಿಲ್ಲ ಈ ಒಂದು ಸ್ಕೂಟರ್ ನಲ್ಲಿ. ಸ್ಕೂಟರ್ ನಲ್ಲಿ ಸೈಡ್ ಸ್ಟ್ಯಾಂಡ್ ಜೊತೆಗೆ ಡಬಲ್ ಸ್ಟ್ಯಾಂಡ್ ಎರಡೂ ಕೂಡ ಬರುವಂತದ್ದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಹಾಗೆ ಒಂದು ಸ್ಕೂಟರ್ ನ ಪಿಲಿಯನ್ ರೈಡರ್ ಫುಟ್ ರೆಸ್ಟ್ ನ ನೋಡ್ತಿರ್ಬೋದು, ತುಂಬಾನೇ ಸಿಂಪಲ್ ಆಗಿ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಇದು ಮಿಡ್ ವೇರಿಯಂಟ್ ಆಗಿರೋದ್ರಿಂದ ನಿಮ್ಗೆ ಕಿಕ್ಕರ್ ಬರುವಂತದ್ದು, ಬೇಸ್ ವೇರಿಯಂಟ್ ನಲ್ಲೂ ಸಹ ಕಿಕ್ಕರ್ ಬರುವಂತದ್ದು ಟಾಪ್ ವೇರಿಯಂಟ್ ಅಲ್ಲಿ ಇರೋದಿಲ್ಲ ನಿಮ್ಗೆ. ಹಾಗೆ ಇಲ್ಲಿರುವಂತಹ ನೀವು ವುಮೆನ್ ಫುಟ್ ರೆಸ್ಟ್ ನೋಡ್ತಿರ್ಬೋದು, ಜೊತೆಗೆ ಕೊಟ್ಟಿರುವಂತದ್ದು ಕಂಪನಿ ಕಡೆಯಿಂದ. ಹಾಗೆ ಒಂದು ಸ್ಕೂಟರ್ ನ ಸೈಲೆನ್ಸರ್ ಪ್ಲೇಸ್ಮೆಂಟ್ ಆಗಿರುವಂತದ್ದು ನೋಡ್ತಿರ್ಬೋದು, ಮತ್ತೆ ಆ ಗಾರ್ಡ್ ಕೂಡ ನೋಡ್ತಿರ್ಬೋದು, ತುಂಬಾನೇ ಸೇಫ್ ಆಗಿರುವಂತದ್ದು. ಹಾಗೆ ಈ ಸ್ಕೂಟರ್ ನ ಹೆಡ್ ಲೈಟ್ ನ ನೋಡ್ತಿರ್ಬೋದು, ಮಿಡ್ ವೇರಿಯಂಟ್ ಇಂದ ನಿಮಗೆ LED ಸಿಸ್ಟಮ್ ಬರುವಂತದ್ದು. ಹಾಲೋಜಿನ್ ಇಂಡಿಕೇಟರ್ಸ್ ಮಾತ್ರ ಎಲ್ಲಾದ್ರಲ್ಲೂ ಕಾಮನ್ ಆಗಿರುವಂತದ್ದು ನೋಡ್ತಿರ್ಬೋದು. ತುಂಬಾನೇ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು.
ಈ ಸ್ಕೂಟರ್ನ ಇಂಜಿನ್ ವಾರಂಟಿನ ನೋಡೋದಾದ್ರೆ 36,000 ಕಿಲೋಮೀಟರ್ ಅಥವಾ 3 ವರ್ಷ ಆಗಿರುವಂತದ್ದು. ಹಾಗೆ ಒಂದು ಸ್ಕೂಟರ್ನ ಸರ್ವಿಸ್ ಶೆಡ್ಯೂಲ್ ನ ನೋಡೋದಾದ್ರೆ 3 ಫ್ರೀ ಸರ್ವಿಸ್ ಇರುವಂತದ್ದು. ಮೊದಲನೇ ಸರ್ವಿಸ್ 1,000 ಕಿಲೋಮೀಟರ್ ಅಥವಾ 30 ದಿನದೊಳಗಡೆ ಆಗುವಂತದ್ದು. ಎರಡನೇ ಸರ್ವಿಸ್ 6,000 ಕಿಲೋಮೀಟರ್ ಅಥವಾ 180 ದಿವಸದೊಳಗಡೆ ಆಗುವಂತದ್ದು. ಹಾಗೆ ಮೂರನೇ ಸರ್ವಿಸ್ 12,000 ಕಿಲೋಮೀಟರ್ ಅಥವಾ 1 ವರ್ಷದೊಳಗಡೆ ಆಗುವಂತದ್ದು. ಈ ಸ್ಕೂಟರ್ನ ಓವರ್ ಆಲ್ ವೆಯ್ಟ್ ನ ನೋಡೋದಾದ್ರೆ 106 ಕೆಜಿ ಇರುವಂತದ್ದು. ತುಂಬಾನೇ ಕಮ್ಮಿ ಆಯ್ತು ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಸ್ಕೂಟರ್ನ ಗ್ರೌಂಡ್ ಕ್ಲಿಯರೆನ್ಸ್ ನ ನೋಡೋದಾದ್ರೆ 162 ಇರುವಂತದ್ದು. ಸೊ ನಿಮಗೆ ನೆಲಕ್ಕೂ ಹಾಗೆ ಈ ಒಂದು ಸ್ಕೂಟರ್ಗೂ ತುಂಬಾನೇ ಡಿಫರೆನ್ಸ್ ಇರುವಂತದ್ದು. ಯಾವುದೇ ರೀತಿ ಒಂದು ದೊಡ್ಡ ಹಂಸ ಆಗ್ಲಿ ಅಥವಾ ಹಳ್ಳ ಕೊಳ್ಳಗಳಾಗ್ಲಿ ತಾಗತ್ತೆ ಅನ್ನೋ ಟೆನ್ಷನ್ ಇಲ್ದಿರ ಗಾಡಿನ ಆರಾಮಾಗಿ ಓಡಿಸಬಹುದಾಗಿರುತ್ತೆ. ಹಾಗೆ ಈ ಒಂದು ಸ್ಕೂಟರ್ನ ಸೀಟ್ ಹೈಟ್ ನ ನೋಡೋದಾದ್ರೆ ನೋಡ್ತಿರ್ಬೋದು, ನನ್ನ ಹೈಟ್ ಬಂದು 6.1 ಅಡಿ. ನಾನು ಕುತ್ಕೊಂಡಾಗ ನನ್ನ ಎರಡೂ ಕಾಲುಗಳು ಆರಾಮಾಗಿ ನೆಲಕ್ಕೆ ತಾಗ್ತಾ ಇತ್ತು. ಅಂದ್ರೆ ನೀವು ಯಾವುದೇ ಹೈಟಿನ ವ್ಯಕ್ತಿ ಆದ್ರೂ ಈ ಒಂದು ಸ್ಕೂಟರ್ನ ಓಡಿಸಬಹುದಾಗಿರುತ್ತೆ. ಯಾವುದೇ ರೀತಿ ಹೈಟಿನ ತೊಂದರೆ ಆಗೋದೇ ಇಲ್ಲ ಅಂತಾನೆ ಹೇಳ್ಬೋದು ಈ ಒಂದು ಸ್ಕೂಟರ್ಗೆ. ಈ ಒಂದು ಸ್ಕೂಟರ್ನ ಎಕ್ಸಾಸ್ಟ್ ನೋಡ್ಕೊಂಡು ಬರೋಣ ಬನ್ನಿ. ಆಕ್ಟಿವಾ ಸ್ಕೂಟರ್ನ ರೈವಲ್ರಿ ಸ್ಕೂಟರ್ಸ್ ಯಾವ್ದಾವ್ದು ಅಂತ ನೋಡೋದಾದ್ರೆ ಟಿವಿಎಸ್ ಜುಪಿಟರ್ 110, ಹೀರೋ ಡೆಸ್ಟಿನಿ 110, ಹೋಂಡಾ ಡಿಯೋ, ಹೀರೋ ಕ್ಸೂಮ್ 110, ಹೀರೋ ಪ್ಲೆಷರ್. ಮತ್ತೆ ಈ ಒಂದು ಸ್ಕೂಟರ್ನ ಆವರೇಜ್ ಮೇಂಟೆನೆನ್ಸ್ ಕಾಸ್ಟ್ ಒಂದು ವರ್ಷಕ್ಕೆ ಎಷ್ಟಿರುತ್ತೆ ಅಂತ ನೋಡೋದಾದ್ರೆ 3,000 ರೂಪಾಯಿಂದ 5,000 ರೂಪಾಯಿನಷ್ಟು ಆವರೇಜ್ ಕಾಸ್ಟ್ ಆಗುವಂತದ್ದು ಈ ಒಂದು ಸ್ಕೂಟರ್ಗೆ. ಹಾಗೆ ಈ ಒಂದು ಸ್ಕೂಟರ್ನ ಆನ್ ರೋಡ್ ಪ್ರೈಸ್ ನಮ್ಮ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ನೋಡ್ತಾ ಹೋಗೋಣ. ಸ್ಟ್ಯಾಂಡರ್ಡ್ ಅಥವಾ ಬೇಸ್ ವೇರಿಯಂಟ್ ನ ಪ್ರೈಸ್ ನ ನೋಡೋದಾದ್ರೆ ಎಕ್ಸ್ ಶೋರೂಮ್ ಪ್ರೈಸ್ ನಿಮ್ಗೆ 78,779 ರೂಪಾಯಿ. ರೋಡ್ ಟ್ಯಾಕ್ಸ್ ಅಂತ ಹೇಳಿ 11,468 ರೂಪಾಯಿನ ಚಾರ್ಜ್ ಮಾಡ್ತಿದ್ದಾರೆ. ಇನ್ಶೂರೆನ್ಸ್ ಅಂತ ಹೇಳಿ 6,381 ರೂಪಾಯಿನ ಚಾರ್ಜ್ ಮಾಡ್ತಿದ್ದಾರೆ. ಅದರ್ಸ್ ಅಂತ ಹೇಳಿ 590 ರೂಪಾಯಿ. ಒಟ್ಟು ನಿಮಗೆ ಆನ್ ರೋಡ್ ಪ್ರೈಸ್ 97,218 ರೂಪಾಯಿನ ಚಾರ್ಜ್ ಮಾಡ್ತಿರುವಂತದ್ದು. ಹಾಗೆ ಮಿಡ್ ವೇರಿಯಂಟ್ ಆಗಿರುವಂತಹ DLX ನ ಪ್ರೈಸ್ ನ ನೋಡೋದಾದ್ರೆ ಎಕ್ಸ್ ಶೋರೂಮ್ ಪ್ರೈಸ್ 89,306 ರೂಪಾಯಿ. ರೋಡ್ ಟ್ಯಾಕ್ಸ್ ಅಂತ ಹೇಳಿ 12,871 ರೂಪಾಯಿ. ಇನ್ಶೂರೆನ್ಸ್ ಅಂತ ಹೇಳಿ 6,521 ರೂಪಾಯಿ. ಹಾಗೆ ಅದರ್ಸ್ ಅಂತ ಹೇಳಿ 590 ರೂಪಾಯಿನಷ್ಟು ಚಾರ್ಜ್ ಮಾಡ್ತಿರುವಂತದ್ದು. ಒಟ್ಟು ಆನ್ ರೋಡ್ ಪ್ರೈಸ್ ನಿಮಗೆ 1,09,288 ರೂಪಾಯಿನ ಚಾರ್ಜ್ ಮಾಡ್ತಿರುವಂತದ್ದು. ಈ ಸ್ಕೂಟರ್ ನ ಟಾಪ್ ವೇರಿಯಂಟ್ ಆಗಿರುವಂತಹ ಆಕ್ಟಿವಾ ಸ್ಮಾರ್ಟ್ ಪ್ರೈಸ್ ನ ನೋಡೋದಾದ್ರೆ ಎಕ್ಸ್ ಶೋರೂಮ್ ಪ್ರೈಸ್ ನಿಮಗೆ 92,860 ರೂಪಾಯಿ. ರೋಡ್ ಟ್ಯಾಕ್ಸ್ ಅಂತ ಹೇಳಿ 13,344 ರೂಪಾಯಿ. ಇನ್ಶೂರೆನ್ಸ್ ಅಂತ ಹೇಳಿ 6,575 ರೂಪಾಯಿ. ಅದರ್ಸ್ ಅಂತ ಹೇಳಿ 590 ರೂಪಾಯಿನ ಚಾರ್ಜ್ ಮಾಡ್ತಿರುವಂತದ್ದು. ಒಟ್ಟು ಆನ್ ರೋಡ್ ಪ್ರೈಸ್ ನ ನೋಡೋದಾದ್ರೆ 1,13,369 ರೂಪಾಯಿನ ಚಾರ್ಜ್ ಮಾಡ್ತಿರುವಂತದ್ದು. ಇದ್ರ ಜೊತೆಗೆ ಹೋಂಡಾ ಕಂಪನಿಯವರು ತುಂಬಾ ಅದ್ಭುತವಾಗಿರುವಂತಹ ಕೆಲವೊಂದಷ್ಟು ಡಿಸ್ಕೌಂಟ್ಸ್ ನ ಆಕ್ಟಿವಾ ಸ್ಕೂಟರ್ಗೆ ಕೊಡ್ತಿರುವಂತದ್ದು. ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕಂಪ್ಲೀಟ್ ಮಾಹಿತಿನ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಇನ್ ಯಾವುದೇ ಇನ್ಫಾರ್ಮೇಶನ್ಸ್ ಬೇಕಿತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅಲ್ಲಿ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದಿಷ್ಟು ಇನ್ಫಾರ್ಮೇಶನ್ಸ್ ಈ ಒಂದು ಸ್ಕೂಟರ್ ಬಗ್ಗೆ ಆಗಿರುತ್ತೆ. ಇನ್ ಯಾವುದೇ ಇನ್ಫಾರ್ಮೇಶನ್ಸ್ ಅಥವಾ ಇನ್ ಯಾವುದೇ ಗಾಡಿ ಬಗ್ಗೆ ಮಾಹಿತಿ ಬೇಕಿತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಆ ಗಾಡಿ ಅಥವಾ ಬೈಕ್ ನ ರಿವ್ಯೂನ ನಿಮ್ಗೆ ಮಾಡ್ತಾ ಹೋಗ್ತೀನಿ. ಇದಿಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಟೈಮ್ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.